Hello everyone, welcome back to the Learning Brains YouTube channel. ಇವತ್ತಿನ ವಿಡಿಯೋದಲ್ಲಿ ನಾನು 12th ಪಾಸ್ ಆದ್ಮೇಲೆ ಅಂದ್ರೆ PUC ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಪಾಸ್ ಆದ್ಮೇಲೆ ನೀವು ಯಾವೆಲ್ಲ ಸೆಂಟ್ರಲ್ ಗವರ್ನಮೆಂಟ್ ಮತ್ತೆ ಸ್ಟೇಟ್ ಗವರ್ನಮೆಂಟ್ ಜಾಬ್ಸ್ ಗೆ ಅಪ್ಲೈ ಮಾಡಬಹುದು ಅಂತಕ್ಕಂತಹ ಲಿಸ್ಟ್ ಅನ್ನ ಅಂದ್ರೆ ಮಾಹಿತಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೇನೆ. ಈ ವಿಡಿಯೋ ನಾನು ಎರಡು ಪಾರ್ಟ್ ಆಗಿ ಡಿವೈಡ್ ಮಾಡಿದ್ದೇನೆ. ಮೊದಲನೇ ಪಾರ್ಟ್ ನಲ್ಲಿ ಕೇಂದ್ರ ಸರ್ಕಾರದ ಜಾಬ್ಸ್ ಅಂದ್ರೆ PUC ಪಾಸ್ ಆದ್ಮೇಲೆ ಸೆಂಟ್ರಲ್ ಗವರ್ನಮೆಂಟ್ ಜಾಬ್ಸ್ ಯಾವೆಲ್ಲ ಕರೀತಾರೆ ಅಂತಕ್ಕಂಥ ಮಾಹಿತಿಯನ್ನು ನೀಡ್ತೇನೆ. ಅಂಡ್ ಎರಡನೇ ಪಾರ್ಟ್ ನಲ್ಲಿ ನಮ್ಮ ಒಂದು ಕರ್ನಾಟಕ ರಾಜ್ಯ ಸರ್ಕಾರದಿಂದ ಅಂದ್ರೆ ಸ್ಟೇಟ್ ಗವರ್ಮೆಂಟ್ ಇಂದ ಒಂದು PUC ಪಾಸ್ ಆದ್ಮೇಲೆ ಯಾವೆಲ್ಲ ಜಾಬ್ಸ್ ನ ಕರೀತಾರೆ ಅಂತಕ್ಕಂಥ ಲಿಸ್ಟ್ ಅನ್ನು ಕೂಡ ನಾನು ಪ್ರೊವೈಡ್ ಮಾಡ್ತೇನೆ. ಓಕೆ, ವಿಡಿಯೋನ ಸ್ಟಾರ್ಟ್ ಮಾಡೋದಕ್ಕೆ ಮುಂಚೆ ಇನ್ನು ಯಾರೆಲ್ಲ ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯಾದಂತ ಇಂಪಾರ್ಟೆಂಟ್ ಮಾಹಿತಿ ನನಗೆ ನೀಡ್ತಾ ಇರ್ತೀವಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತೇನೆ. ಓಕೆ, ಮೊದಲನೇದಾಗಿ ಕೇಂದ್ರ ಸರ್ಕಾರದಿಂದ ಒನ್ಸ್ PUC ಪಾಸ್ ಆದ್ಮೇಲೆ ಯಾವೆಲ್ಲ ಜಾಬ್ಸ್ ಗಳಿಗೆ ನೀವು ಅಪ್ಲೈ ಮಾಡಬಹುದು ಅಂತ ನೋಡಿದಾಗ ಮೊದಲನೇದ್ದು SSC CHSL ಪರೀಕ್ಷೆಯನ್ನು ನೀವು ಬರೀಬೇಕು. ಓಕೆ, ಈ ಪರೀಕ್ಷೆಯನ್ನು ಬರೆಯೋದ್ರ ಮೂಲಕ ನೀವು LDC ಅಂದ್ರೆ ಲೋವರ್ ಡಿವಿಷನ್ ಕ್ಲರ್ಕ್ ಆಗಿ ವರ್ಕ್ ಮಾಡಬಹುದು. ಅದ್ರ ಜೊತೆಗೆ DEO ಡಾಟಾ ಎಂಟ್ರಿ ಆಪರೇಟರ್ ಆಗಿ ಕೂಡ ನೀವು ವರ್ಕ್ ಮಾಡಬಹುದು. ಅಂಡ್ ಆಸ್ ವೆಲ್ ಆಸ್ JSA ಅಂತ ಕರಿತೀವಿ ಅಂದ್ರೆ ಜೂನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಆಗಿ ಕೂಡ ನೀವೇನ್ ಮಾಡಬಹುದು ವರ್ಕ್ ಅನ್ನ ಮಾಡಬಹುದು. ಅಂಡ್ ನೀವೇನಾದ್ರೂ ಫಿಸಿಕಲಿ ಫಿಟ್ ಇದ್ರಿ ಅಂತಂದ್ರೆ SSC GD ಕಾನ್ಸ್ಟೇಬಲ್ ಗೆ ಕೂಡ ನೀವೇನ್ ಮಾಡಬಹುದು ಅಪ್ಲೈ ಅನ್ನ ಮಾಡಬಹುದು. ಎರಡನೇದಾಗಿ ಓಕೆ, SSC GD ಕಾನ್ಸ್ಟೇಬಲ್ ಗೆ ಅಪ್ಲೈ ಮಾಡೋದ್ರ ಮೂಲಕ ನೀವು BSF CRPF CISF ಮತ್ತೆ ಇನ್ನಿತರ ಆರ್ಮ್ ಫೋರ್ಸಸ್ ನಲ್ಲಿ ನೀವೇನ್ ಮಾಡಬಹುದು ಸೇವೆಯನ್ನ ಸಲ್ಲಿಸಬಹುದು. ಅಂಡ್ ಮೂರನೇದಾಗಿ ಅಗ್ನಿವೀರ್ ಕೂಡ ನೀವೇನ್ ಮಾಡಬಹುದು ಒನ್ಸ್ PUC ಕಂಪ್ಲೀಟ್ ಆದ್ಮೇಲೆ ಅಪ್ಲೈ ಮಾಡಬಹುದು. ಅಗ್ನಿವೀರ್ಗೆ ಅಪ್ಲೈ ಮಾಡೋದ್ರ ಮೂಲಕ ನೀವು ಆರ್ಮಿ ನೇವಿ ಮತ್ತೆ ಏರ್ ಫೋರ್ಸ್ ನಲ್ಲಿ ಏನ್ ಮಾಡಬಹುದು ಸೇವೆಯನ್ನ ಸಲ್ಲಿಸಬಹುದು. ಅಂಡ್ ನಾಲ್ಕನೇದಾಗಿ ನಿಮ್ಗೆ ಏನಾದ್ರು ರೈಲ್ವೆ ಡಿಪಾರ್ಟ್ಮೆಂಟ್ ನಲ್ಲಿ ವರ್ಕ್ ಮಾಡ್ಲಿಕ್ಕೆ ಇಷ್ಟ ಆಯ್ತು ಅಂತಂದ್ರೆ ಒನ್ಸ್ PUC ಕಂಪ್ಲೀಟ್ ಆದ್ಮೇಲೆ RRB NTPC ಅಂಡ್ ಗ್ರೂಪ್ D ನ ನೀವು ಅಪ್ಲೈ ಮಾಡಬಹುದು. ಇದ್ರ ಮುಖಾಂತರ ನೀವು ಟಿಕೆಟ್ ಕಲೆಕ್ಟರ್ ಆಗಿ ಅಥವಾ ಟ್ರ್ಯಾಕ್ ಮೇಂಟೈನರ್ ಆಗಿ ಅಥವಾ ಇನ್ನಿತರ ರೈಲ್ವೆ ನಾನ್ ಟೆಕ್ನಿಕಲ್ ವರ್ಕ್ ನಲ್ಲಿ ನೀವೇನ್ ಮಾಡಬಹುದು ಎಷ್ಟು ರೈಲ್ವೆ ಡಿಪಾರ್ಟ್ಮೆಂಟ್ ನಲ್ಲಿ ವರ್ಕ್ ಅನ್ನ ಮಾಡಬಹುದು. ಅಂಡ್ ನೆಕ್ಸ್ಟ್ ಒನ್ ನಿಮ್ಗೆ ಏನಾದ್ರು ಸ್ಟೆನೋಗ್ರಫಿ ಸ್ಕಿಲ್ಸ್ ಏನಾದ್ರು ಇತ್ತಪ್ಪ ಅಂತಂದ್ರೆ SSC ಸ್ಟೆನೋಗ್ರಫಿ ಗ್ರೇಡ್ C ಅಂಡ್ ಗ್ರೇಡ್ D ಹುದ್ದೆಗಳಿಗೂ ಕೂಡ ನೀವೇನ್ ಮಾಡಬಹುದು ಸೆಂಟ್ರಲ್ ಗವರ್ಮೆಂಟ್ ನಲ್ಲಿ ಈ ಜಾಬ್ಗೆ ಅಪ್ಲೈ ಅನ್ನ ಮಾಡಬಹುದು. ಅಂಡ್ ಲಾಸ್ಟ್ ಒನ್ ಯಾವ್ದಪ್ಪ ಅಂತಂದ್ರೆ ಸಿಕ್ಸ್ ಒನ್ ಪೋಸ್ಟ್ ಆಫೀಸ್ ನಲ್ಲಿ ಒನ್ಸ್ 12th ಕಂಪ್ಲೀಟ್ ಆದ್ಮೇಲೆ GDS ಅಂದ್ರೆ ಗ್ರಾಮೀಣ ಡಾಕ್ ಸೇವಕ್ ಅಂತ ಕರಿತೀವಿ. ಇದರ ವಿಭಾಗದಲ್ಲಿ BPM ಅಂಡ್ ABPM ಪೋಸ್ಟ್ ಗಳಿಗೂ ಕೂಡ ನೀವೇನ್ ಮಾಡಬಹುದು ಅರ್ಜಿಯನ್ನ ಸಲ್ಲಿಸಬಹುದು. ಇದಿಷ್ಟು ಏನಪ್ಪಾ ಅಂತಂದ್ರೆ ಕೇಂದ್ರ ಸರ್ಕಾರದಲ್ಲಿ PUC ಕಂಪ್ಲೀಟ್ ಆದ್ಮೇಲೆ ಕರಿತಕ್ಕಂತಹ ಜಾಬ್ಸ್ ಗಳ ವಿವರ. ಅಂಡ್ ನಮ್ಮ ರಾಜ್ಯ ಸರ್ಕಾರದಲ್ಲಿ ಯಾವೆಲ್ಲ ಜಾಬ್ಸ್ ಗಳಿಗೆ ಕರೀತಾರೆ ಅಂತ ನೋಡಿದಾಗ ಮೊದಲನೇದಾಗಿ ನೀವು 12th ಕಂಪ್ಲೀಟ್ ಆದ್ಮೇಲೆ ನಮ್ಮ ರಾಜ್ಯ ಸರ್ಕಾರದಲ್ಲಿ ಕರ್ನಾಟಕ ಸ್ಟೇಟ್ ಪೊಲೀಸ್ ನಲ್ಲಿ ಕರಿತಕ್ಕಂತಹ ಕಾನ್ಸ್ಟೇಬಲ್ ಪೋಸ್ಟ್ ಗೆ ನೀವೇನ್ ಮಾಡಬಹುದಪ್ಪ ಅಂತಂದ್ರೆ ಅರ್ಜಿಯನ್ನ ಸಿವಿಲ್ ಕಾನ್ಸ್ಟೇಬಲ್ ಪೋಸ್ಟ್ ಏನಪ್ಪಾ ಅಂದ್ರೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಅಂಡ್ ಅದರ ಜೊತೆಗೆ ಟ್ರಾಫಿಕ್ ಕಾನ್ಸ್ಟೇಬಲ್ ಪೋಸ್ಟ್ ಕೂಡ ನೀವೇನ್ ಮಾಡಬಹುದು ಅರ್ಜಿಯನ್ನ ಹಾಕಬಹುದು. ಅಂಡ್ ಸೆಕೆಂಡ್ ಒನ್ ಯಾವ್ದಪ್ಪ ಅಂತ ನೋಡಿದಾಗ ನಮ್ಮ ಸ್ಟೇಟ್ ಗೌರ್ಮೆಂಟ್ ನಲ್ಲಿ ಯಾವ ಒಂದು ಇಂಪಾರ್ಟೆಂಟ್ ಜಾಬ್ ನ ಕರೀತಾರೆ ಅಂತ ನೋಡಿದಾಗ SD ಅಂತ ಕರಿತೀವಿ ಅಂದ್ರೆ ಸೆಕೆಂಡ್ ಡಿವಿಷನ್ ಕ್ಲರ್ಕ್ ಅಥವಾ ಜೂನಿಯರ್ ಅಸಿಸ್ಟೆಂಟ್ ಪೋಸ್ಟ್ ಗೆ ಅಂದ್ರೆ ಒಂದು ಗವರ್ಮೆಂಟ್ ಆಫೀಸ್ ಗಳಲ್ಲಿ SD ಅಥವಾ ಜೂನಿಯರ್ ಅಸಿಸ್ಟೆಂಟ್ ಪೋಸ್ಟ್ ಗಳಿಗೆ ಕೂಡ ನೀವೇನ್ ಮಾಡಬಹುದು ಎಷ್ಟು ಅರ್ಜಿಯನ್ನ ಹಾಕಬಹುದು. ನೆಕ್ಸ್ಟ್ ಒನ್ ಅರಣ್ಯ ಇಲಾಖೆಯಲ್ಲಿ ಫಾರೆಸ್ಟ್ ಗಾರ್ಡ್ ಕೂಡ ನೀವೇನ್ ಮಾಡಬಹುದು ಎಷ್ಟು ಅರ್ಜಿಯನ್ನ ಹಾಕಬಹುದು 12th ಮೇಲೆ. ಅಂಡ್ ವಿಲೇಜ್ ಅಕೌಂಟೆಂಟ್ VA ಅಂತ ಕರಿತೀವಿ ವಿಲೇಜ್ ಅಕೌಂಟೆಂಟ್ ಪೋಸ್ಟ್ ಗೆ ಕೂಡ ನೀವೇನ್ ಮಾಡಬಹುದು 12th ಮೇಲೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು. ಅಂಡ್ ನೆಕ್ಸ್ಟ್ ಒನ್ ಫಿಫ್ತ್ ಒನ್ ಯಾವ್ದಪ್ಪ ಅಂತಂದ್ರೆ ಅಬಕಾರಿ ಇಲಾಖೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಂತ ಕರಿತೀವಿ. ಇದರಲ್ಲಿ ಕೂಡ ನೀವೇನ್ ಮಾಡಬಹುದು 12th ಆದ್ಮೇಲೆ ಈ ಒಂದು ಇಲಾಖೆಯ ಕೂಡ ನೀವೇನ್ ಮಾಡಬಹುದು ಅಬಕಾರಿ ಇಲಾಖೆಯ ಒಂದು ಕಾನ್ಸ್ಟೇಬಲ್ ಆಗಿ ಕೂಡ ನೀವೇನ್ ಮಾಡಬಹುದು ಸೇವೆಯನ್ನು ಸಲ್ಲಿಸಬಹುದು. ಅಂಡ್ ಕೊನೆಯದಾಗಿ ಯಾವ್ದಪ್ಪ ಅಂತಂದ್ರೆ ಅಗ್ನಿಶಾಮಕದಲ್ಲಿ ಫೈರ್ಮನ್ ಪೋಸ್ಟ್ ಗೆ ಕೂಡ ನೀವೇನ್ ಮಾಡಬಹುದು ಎಷ್ಟು ಅರ್ಜಿಯನ್ನ ಹಾಕಬಹುದು. ಇದಿಷ್ಟು ಏನಪ್ಪಾ ಅಂತಂದ್ರೆ ನಮ್ಮ ಒಂದು ರಾಜ್ಯ ಸರ್ಕಾರದಲ್ಲಿ PUC ಕಂಪ್ಲೀಟ್ ಆದ್ಮೇಲೆ ಕರಿತಕ್ಕಂತಹ ಜಾಬ್ಸ್ ಗಳ ಲಿಸ್ಟ್. ಓಕೆ, ನಿಮ್ಗೆ ನಾನು ನೀಡಿರ್ತಕ್ಕಂಥ ಲಿಸ್ಟ್ ನಲ್ಲಿ ಅಂದ್ರೆ ಕೇಂದ್ರ ಸರ್ಕಾರದ ಜಾಬ್ಸ್ ಲಿಸ್ಟ್ ನಲ್ಲಿ ಮತ್ತೆ ರಾಜ್ಯ ಸರ್ಕಾರದ ಜಾಬ್ಸ್ ಲಿಸ್ಟ್ ನಲ್ಲಿ ನಿಮ್ಗೆ ಯಾವ ಒಂದು ಜಾಬ್ಸ್ ಅಥವಾ ಯಾವ ಒಂದು ಎಕ್ಸಾಮಿನ ಕಂಪ್ಲೀಟ್ ಇನ್ಫಾರ್ಮೇಶನ್ ಬೇಕು ಅಂತಕ್ಕಂಥದ್ದನ್ನ ಕಮೆಂಟ್ ಮಾಡಿ. ಅಪ್ಕಮಿಂಗ್ ವಿಡಿಯೋಸ್ ನಲ್ಲಿ ನಾನು ಏನ್ ಮಾಡ್ತೀನಪ್ಪ ಅಂತಂದ್ರೆ ಆ ಒಂದು ಪರೀಕ್ಷೆ ಅಥವಾ ಆ ಒಂದು ಜಾಬ್ಸ್ ಬಗ್ಗೆ ಕಂಪ್ಲೀಟ್ ಆದಂತ A to Z ಮಾಹಿತಿಯನ್ನು ನಿಮಗೆ ನೀಡಲಿಕ್ಕೆ ನಾನು ಪ್ರಯತ್ನ ಪಡ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.